ಆತ್ಮೀಯ ವಿದ್ಯಾರ್ಥಿಗಳೇ, ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 2024 ಎಕ್ಸಾಮ್ಗೆ. ಸೊ ಫಸ್ಟ್ PU ಸಂಬಂಧಪಟ್ಟಿಗಾಗಲೇ ಒಂದು ಪಾರ್ಟ್ ಅನ್ನ ನೀವು ನೋಡಿದಿರಿ. ಹಾಗೆ ಮುಂದಿನ ಚಾಪ್ಟರ್ಗಳನ್ನ ಕ್ವಶನ್ಸ್ ಕೇಳ್ತಾ ಇದ್ರಿ. ಅದಕ್ಕೆ ಇವತ್ತು ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಒಂದಿಷ್ಟು ಚಾಪ್ಟರ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ ಲಾಸ್ ಆಫ್ ಮೋಷನ್, ಯಾಕೆಂದ್ರೆ ಇದ್ರ ಹಿಂದಿನ ಚಾಪ್ಟರ್ಗಳನ್ನ ನೀವು ಹಿಂದಿನ ಪಾರ್ಟ್ ಅಲ್ಲಿ ನೋಡಿದಿರಿ. ಸೊ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಯಾವ್ಯಾವ್ದು ಕೇಳ್ಬೋದು ಅನ್ನುವಂಥದ್ದು. ವಾಟ್ ಈಸ್ ಇನರ್ಷಿಯಾ, ರೈಟ್ ಇಟ್ಸ್ SI in it ಅನ್ನುವಂಥದ್ದು. ನೆಕ್ಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಅಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ 1 ಮಾರ್ಕ್ಸ್, ಎಕ್ಸ್ಪ್ಲನೇಷನ್ ತುಂಬಾನೇ ಅಲ್ಲ. F is directly proportional to dp/dt, ಅಥವಾ ಸುಮ್ಮನೆ F is equals to m into a ಅಂತ ಬರೆದ್ರು ಸಾಕಾಗತ್ತೆ. ನೆಕ್ಸ್ಟ್ ವಾಟ್ ಈಸ್ ಇಂಪಲ್ಸ್, ರೈಟ್ ಎಕ್ಸ್ಪ್ರೆಷನ್ ಫಾರ್ ಇಟ್ ಅಂತ. ಇಂಪಲ್ಸ್ ಅಂದ್ರೆ ಏನು, ಅದರ ಎಕ್ಸ್ಪ್ರೆಷನ್ ಬರೆದ್ರೆ 2 ಮಾರ್ಕ್ಸ್ ಬರುತ್ತೆ. ರೈಟ್ 2 ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್ ಅಡ್ವಾಂಟೇಜಸ್, ಹಾಗೇನೆ ಡಿಸ್ಅಡ್ವಾಂಟೇಜಸ್ ಕೇಳ್ಬೋದು. ಆಮೇಲೆ ಡಿಫೈನ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂಡ್ ಇಂಪೆಂಡಿಂಗ್ ಮೋಷನ್ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ವೆನ್ ದ ಪಾರ್ಟಿಕಲ್ ಈಸ್ ಸೆಡ್ ಟು ಬಿ ಇನ್ ಇಕ್ವಿಲಿಬ್ರಿಯಂ. ನೋಡಿ, ಇದು ಆ ಕಂಡೀಷನ್ಸ್ ಅನ್ನ ನಾವು ಹೇಳಬೇಕು. ರೈಟ್ ದ ಕಂಡೀಷನ್ ಫಾರ್ 3 concurrent forces acting on a particle are in equilibrium. ಅಂದ್ರೆ ವೆರಿ ಸಿಂಪಲ್, F1 F2 F3 3 ಫೋರ್ಸಸ್ ಆಕ್ಟ್ ಆಗ್ತಾ ಇದೆ ಒಂದು ಪಾಯಿಂಟ್ ಅಲ್ಲಿ. ಸೊ ಸಮ್ ಆಫ್ ದೀಸ್ 3 ಫೋರ್ಸಸ್ F1 plus F2 plus F3 ವೆಕ್ಟರ್ ಅಲ್ಲಿ, ಸೊ ದಟ್ ಇಸ್ ಈಕ್ವಲ್ಸ್ ಟು 0 ಅನ್ನೋದು ಕಂಡೀಷನ್. ಓಕೆ, ನೆಕ್ಸ್ಟ್ 3 ಮಾರ್ಕ್ಸ್ ಬಂದ್ರೆ ಸ್ಟೇಟ್ ಅಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಸೊ ಸ್ಟೇಟ್ಮೆಂಟ್ ಬಹಳ ಸಿಂಪಲ್ ಆಗಿರುವಂತದ್ದು. ಪ್ರೂವ್ ಮಾಡೋದು ನೀವು NCERT ಟೆಕ್ಸ್ಟ್ ಬುಕ್ ಪ್ರಕಾರ ಹೋದ್ರೆ ಒಂದು 2 ಲೈನ್ 3 ಲೈನ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಶೋ ದಟ್ F is equal to m into a. ಇದನ್ನ 3 ಮಾರ್ಕ್ಸ್ ಈ ರೀತಿ ಕೇಳಬಹುದು. ನೀವು F ಅನ್ನ m into a ನ್ಯೂಟನ್ ಸೆಕೆಂಡ್ ಲಾ ಯೂಸ್ ಮಾಡ್ಕೊಂಡು ಇದನ್ನ ಪ್ರೂವ್ ಮಾಡ್ತಾ ಹೋಗ್ತೀರಿ. ಮೆನ್ಷನ್ 3 ಮೆಥಡ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್. ಅಂದ್ರೆ ಫ್ರಿಕ್ಷನ್ ಅನ್ನ ರೆಡ್ಯೂಸ್ ಮಾಡುವ 3 ಮೆಥಡ್ಸ್ ಅನ್ನ ನೀವು ಬರೀಬೇಕು 3 ಮಾರ್ಕ್ಸ್ ಗೆ. obtain the expression for maximum possible speed on a flat circular road. ಇದು ಬ್ಯಾಂಕಿಂಗ್ ಅಲ್ಲ, ಫ್ಲಾಟ್ ಸರ್ಕ್ಯುಲರ್ ರೋಡ್. ಸೊ ಇದು 3 ಮಾರ್ಕ್ಸ್ ಕೇಳಬಹುದು. ಸೊ ಇದಿಷ್ಟು ಒಂದು ಲಾಸ್ ಆಫ್ ಮೋಷನ್ ಚಾಪ್ಟರ್ ಇಂದ ನಾವು ನೋಡ್ಕೋಬಹುದು ಅಂತ ಹೇಳಿ. ನೆಕ್ಸ್ಟ್ ವರ್ಕ್ ಎನರ್ಜಿ ಅಂಡ್ ಪವರ್ ಚಾಪ್ಟರ್ಗೆ ಹೋದ್ರೆ ಇದರಲ್ಲಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ವರ್ಕ್ ಎನರ್ಜಿ ಥಿಯರಮ್. ಸ್ಟೇಟ್ಮೆಂಟ್ ಬರೀರಿ ಮತ್ತು ಅದರ ಎಕ್ಸ್ಪ್ರೆಷನ್ ಬರೀರಿ, 2 ಮಾರ್ಕ್ಸ್ ಆಗುತ್ತೆ. ವಾಟ್ ಆರ್ ಕನ್ಸರ್ವೇಟಿವ್ ಫೋರ್ಸ್, ಗಿವ್ ಒನ್ ಎಕ್ಸಾಂಪಲ್ ಅಂತ ಹೇಳಿ. ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೆ ಏನು, ಅದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು. ನೆಕ್ಸ್ಟ್ 3 ಮಾರ್ಕ್ಸ್ ನೋಡೋದಾದ್ರೆ ವೆನ್ ದ ವರ್ಕ್ ಈಸ್ ಸೆಡ್ ಟು ಬಿ ಡನ್ ಬೈ ಎ ಫೋರ್ಸ್, ಅವಾಗ ನಾವು ಹೇಳ್ತೀವಿ ಅಂತೇಳಿ. ಮೆನ್ಷನ್ 2 ಸಿಚುಯೇಷನ್ ಫಾರ್ ವರ್ಕ್ ಡನ್ ಇಸ್ 0. ಸೊ ಆ ಒಂದು 2 ಸಿಚುಯೇಷನ್ಸ್ ಎಕ್ಸಾಂಪಲ್ ಅನ್ನ ಕೊಡಬೇಕು 3 ಮಾರ್ಕ್ಸ್ಗೆ. ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸ್ಟೆಂಟ್ ಫೋರ್ಸ್. ಇದು ಸಿಂಪಲ್ ಡೆರಿವೇಶನ್, ನಿಮ್ ಸ್ಟೇಟ್ಮೆಂಟ್ ಕೇಳಿಲ್ಲ, ಡೈರೆಕ್ಟ್ ಅದನ್ನ ಪ್ರೂವ್ ಮಾಡ್ತೀರಿ. ಹಾಗೇನೆ ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ವೇರಿಯಬಲ್ ಫೋರ್ಸ್ ಕೂಡ 3 ಮಾರ್ಕ್ಸ್ಗೆ ಕೇಳಬಹುದು. ಸ್ವಲ್ಪ ಒಂದು 2 ಸ್ಟೆಪ್ ಜಾಸ್ತಿ ಆದ್ರೂ ಕೂಡ ಅದನ್ನ 3 ಮಾರ್ಕ್ಸ್ ಕನ್ಸಿಡರ್ ಮಾಡಬಹುದು. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸ್ಟ್ರೆಚ್ಡ್ ಸ್ಪ್ರಿಂಗ್. ಸೊ ಈ ಒಂದು ಡೆರಿವೇಶನ್ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್ ಬರುವಂತದ್ದು 3 ಮಾರ್ಕ್ಸ್ಗೆ ಕೇಳಬಹುದು. ಶೋ ದಟ್ P is equal to F dot V ವೆಕ್ಟರ್ ಅಲ್ಲಿ ಇದೆ ನೋಡಿ. ಸೊ ಫೋರ್ಸ್ ಮತ್ತೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಇದರ ಡಾಟ್ ಪ್ರಾಡಕ್ಟ್ ಈಕ್ವಲ್ಸ್ ಟು ಪವರ್ ಅನ್ನೋದನ್ನ ಪ್ರೂವ್ ಮಾಡಬೇಕು. ಸೊ ನೆಕ್ಸ್ಟ್ 5 ಮಾರ್ಕ್ಸ್ ಬರೋದಾದ್ರೆ ಈ ಚಾಪ್ಟರ್ ಅಲ್ಲಿ ಇದೇ ಕ್ವಶನ್ಸ್. ಸ್ಟೇಟ್ ಅಂಡ್ ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸ್ಟೆಂಟ್ ಫೋರ್ಸ್, ಇದನ್ನು 5 ಮಾರ್ಕ್ಸ್ ಕೇಳಬಹುದು. ಅದೇ ಸ್ಟೇಟ್ ಅಂಡ್ ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ವೇರಿಯಬಲ್ ಫೋರ್ಸ್ ಅಂತ ಕೇಳಬಹುದು. ಶೋ ದಟ್ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ಸರ್ವ್ಡ್ ಫಾರ್ ಎ ಬಾಲ್ ಆಫ್ ಮಾಸ್ m ಡ್ರಾಪ್ಡ್ ಫ್ರಮ್ ಎ ಹೈಟ್ h. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಲಿಯರ್ ಆಗಿದೆ. ಸೊ ಅದನ್ನ 5 ಮಾರ್ಕ್ಸ್ ಗೆ ಮೊದಲೆಲ್ಲ ಎಕ್ಸಾಮ್ ಗಳಲ್ಲಿ ಕೇಳಿದ್ದಾರೆ. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಫೈನಲ್ ವೆಲಾಸಿಟೀಸ್ ಆಫ್ 2 ಪಾರ್ಟಿಕಲ್ಸ್ ಅಂಡರ್ಗೋಯಿಂಗ್ ಇಲಾಸ್ಟಿಕ್ ಕೊಲಿಷನ್ ಇನ್ 1 ಡೈಮೆನ್ಷನ್ ಕನ್ಸಿಡರಿಂಗ್ ಸೆಕೆಂಡ್ ಬಾಡಿ ಟು ಬಿ ಇನಿಷಿಯಲಿ ಅಟ್ ರೆಸ್ಟ್. ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಒಂದಕ್ಕಿರುತ್ತೆ, ಇನ್ನೊಂದಕ್ಕಿರಲ್ಲ. ಆ ಕಂಡೀಷನ್ ನಲ್ಲಿ ನಾವು ಇದನ್ನ ಪ್ರೂವ್ ಮಾಡಬೇಕಾಗುತ್ತೆ ಅಂತ ಹೇಳಿ. ಸೊ ಇದಿಷ್ಟು ಈ ಚಾಪ್ಟರ್ ನಂಬರ್ 5 ವರೆಗಿಂದು ನಿಮಗೆ ಕೊಟ್ಟಂಗಾಯ್ತು. ಸೊ ನಿಮ್ಮ ಅಗತ್ಯತೆ ನೋಡಿಕೊಂಡು ಮುಂದಿನ ಚಾಪ್ಟರ್ಗಳನ್ನ ಮಾಡೋಣ ಅಂತ ಇದ್ದೀನಿ. ಸೊ ಥ್ಯಾಂಕ್ ಯು.